ಗೊತ್ತಾ ಯಾಕೆ ಬಡವರು ಯಾವಾಗಲೂ ಬಡವರಾಗಿರ್ತಾರೆ, ಶ್ರೀಮಂತರು ಶ್ರೀಮಂತರಾಗಿ ಇರ್ತೀರಾ ಅಂತ? ನೀವೇನಾದರೂ ನಿಮ್ಮ ಮದುವೆ ಇದ್ರೆ ಏನು ಮಾಡ್ತೀರಾ? ಮೊದಲನೇದಾಗಿ ಲೀವ್ ಹಾಕ್ತೀರಾ, ಎಲ್ಲ ಮದುವೆ ಸಿದ್ಧತೆ ಮಾಡ್ತೀರಾ, ಇನ್ವಿಟೇಷನ್ಸ್ ಕೊಡ್ತೀರಾ. ಅದೇ ಮುಖೇಶ್ ಅಂಬಾನಿ ಮದುವೆಯಲ್ಲಿ ನೀವು ಏನಾಯಿತು ಅಂತ ಊಹೆ ಕೂಡ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಅವರು 5-6 ಸಾವಿರ ಕೋಟಿ ಖರ್ಚು ಮಾಡಿರ್ಬೋದು. ನೀವು ಮದುವೆ ಅಂತಂದರೆ ಕೆಲಸನ ಒಂದು ವಾರ 15 ದಿವಸ ಮುಂಚೆನೇ ಮರ್ತಿರ್ತೀರ. ಆದರೆ ಆ ವ್ಯಕ್ತಿ ಹಾಗಲ್ಲ. ಅವರು ಮದುವೆ ಟೈಮಲ್ಲೂ ಕೂಡ ಒಬ್ಬ ಭುಜನ ಮೇಲೆ ಹಿಂಗೆ ಕೈ ಹಾಕ್ಕೊಂಡು ಹೀಗೆ ಕೈನ ಇಟ್ಟಿರ್ತಾರೆ. ಇದೇನು ಜಾಗ ಇದೆ, ಇಲ್ಲಿ ವಾಚ್ ಇರುತ್ತೆ. ಅಂದರೆ ಅಡ್ವರ್ಟೈಸ್ಮೆಂಟ್ ಮಾಡಿರ್ತಿರ್ತಾರೆ ಅವರು. ಅದು ಆ ಸಮಯದಲ್ಲೂ ಕೂಡ, ಅವ್ರ ಮದುವೆ ಸಮಯದಲ್ಲೂ ಕೂಡ ಅವರು ದುಡ್ಡನ್ನು ಅದು ಮಾಡೋ ವಿಷಯದಲ್ಲಿ ನಿರತರಾಗಿರ್ತಾರೆ. ಹಾಗೆ ಅವ್ರದ್ದು ಇನ್ನೊಂದು ಉದಾಹರಣೆ ಕೊಡೋದಾದರೆ, ಅವರು ಪ್ರಮುಖ ಬ್ಯಾಂಕಿಗೆ ಹೋಗ್ತಾರೆ. ಬ್ಯಾಂಕಿಗೆ ಹೋಗ್ತಾರೆ ಅಂತಂದರೆ ಅವ್ರ ಮಗ ಏನಿರ್ತಾರೆ, ಅನಂತ್ ಅಂಬಾನಿ ಅವ್ರ ಅಣ್ಣ, ಅವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಮಗ ಅವ್ರ ಅಪ್ಪಂಗೆ ಕೇಳ್ತಾನೆ, ಅಪ್ಪ ನನಗೆ ಜ್ಯೂಸ್ ಬೇಕು ಅಂತ. ಆದರೆ ಅವರ ಗೊತ್ತಲ್ಲ, ನಾರ್ಮಲಾಗಿ ಅವ್ರು ಏನು ಕ್ಯಾಶ್ ತಂದಿರಲ್ಲ, ಎಲ್ಲ ಸರ್ವೆಂಟ್ಸ್ಗಳೇ ಪೇ ಮಾಡ್ತಾರೆ. ಆದರೆ ಅವರಿಬ್ಬರೇ ಕಾರಲ್ಲಿ ಅವತ್ತು ಹೋಗಿರೋದ್ರಿಂದ, ಇಲ್ಲ ನೀನು ನನಗೆ ಫಸ್ಟ್ ಟೈಮ್ ಏನು ಅಂತ ಕೇಳಿದೆ, ನಾನು ನಿನಗೆ ಕೊಡಿಸ್ಲೇಬೇಕು, ಬಾ ಏನಾದರೂ ಆಗಲಿ, ನಾನು ಬ್ಯಾಂಕಿಗೆ ಕರ್ಕೊಂಡೋಗಿ ಬ್ಯಾಂಕಿಂದ ದುಡ್ಡು ತೊಗೊಂಡು ನಿನಗೆ ಜ್ಯೂಸ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಅವನಿಗೆ ಬೇಕಾಗಿದ್ದು ಅಂದರೆ ಮುಖೇಶ್ ಅಂಬಾನಿ ಅವ್ರಿಗೆ 50 ರೂಪೀಸ್ ಅಷ್ಟೇ. ಅಂದರೆ 50 ರೂಪೀಸ್ ಬೇಕಿತ್ತು. ಬ್ಯಾಂಕಿಗೆ ಕೇಳ್ತಾರೆ, ನಿಮ್ಮದೆಲ್ಲ ದೊಡ್ಡ ಅಕೌಂಟು, ನೀವು 50 ರೂಪೀಸ್ ಏನಾದ್ರು ತಗೋದ್ರೆ ನಿಮ್ದು ನಾರ್ಮಲಾಗಿ 100 ರೂಪೀಸ್ ಚಾರ್ಜ್ ಕಟ್ ಆಗುತ್ತೆ, ಇಷ್ಟು ಸಣ್ಣ ಅಮೌಂಟ್ ಎಲ್ಲ ತೆಗಿಯೋಕೆ ಹೋದರೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ಹಂಗಾದ್ರೆ ಎಷ್ಟು ತೆಗಿಬೇಕು ಮಿನಿಮಮ್ ಅಂದರೆ 1 ಲ್ಯಾಕ್ ಮಿನಿಮಮ್ ತೆಗಿಬೇಕು ಅಂತ ಹೇಳ್ತಾರೆ. ಸರಿ ಚಲನ್ ಕೊಡಿ ಅಂದ್ಬಿಟ್ಟು ಅವ್ರು 1 ಲ್ಯಾಕ್ ತೆಗಿತಾರೆ. 1 ಲ್ಯಾಕ್ ತೆಗೆದು ಅದ್ರಲ್ಲಿ 50 ರೂಪೀಸ್ ತೊಗೊಂಡು ವಾಪಸ್ಸು ಅವರು 99,99,000 ಅಂದರೆ ವಾಪಸ್ಸು ಅವರು 9,99,000 ಅಂದರೆ ವಾಪಸ್ಸು ಅವರು 99,950 ರೂಪಾಯಿನ ಕಟ್ತಾರೆ. ಅಂದರೆ ಎಷ್ಟೇ ದೊಡ್ಡ ವ್ಯಕ್ತಿ ಮನೇಲಿ ಲಕ್ಷ ಲಕ್ಷ ಕೋಟಿ ಇದ್ರು, ಅವರು 100 ರೂಪೀಸ್ ಕೂಡ ವೇಸ್ಟ್ ಮಾಡಲ್ಲ. ಅವ್ರು ಯೂಸ್ ಮಾಡೋದಿದ್ರೆ 1000 ಕೋಟಿ ಬೇಕಿದ್ರು ಖರ್ಚು ಮಾಡ್ತಾರೆ. ಅಂದರೆ ವ್ಯರ್ಥ ಆಗೋಕೆ ಅವ್ರು 1 ರೂಪಾಯಿನೂ ಬಿಡಲ್ಲ. ಅಷ್ಟೇ ಅವ್ರಿಗೂ ನಮಗೂ ಇರೋ, ಅಂದರೆ ನಮಗೂ ಅಲ್ಲ ಬೇರೆಯವ್ರಿಗೆ, ಅಂದರೆ ಯಾರು ಮೈನ ಕೇರ್ಲೆಸ್ಸಾಗಿ ತೊಗೊತಾರಲ್ಲ ಅಂಥವ್ರಿಗೆ ಇರೋ ಡಿಫ್ರೆನ್ಸ್.